ಲಕ್ಷ್ಮೀ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಗತಿ ಗುಣ ತೂಗಿರೆ ಯೋಗಿಂದ ಕರಕಮಲ ಪೂಜೆ ತೂಗಿರೆ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಗತಿ ಗುಣ Thank you.
ಅಷ್ಟು ಸರಿಬರಲ್ಲ. ಆದರೆ ಯಾವುದೇ ಕಾರ್ಯಕ್ರಮಕ್ಕೂ ಒಂದು ಕೊನೆ ಅಂತ ಇರ್ತದೆ. ಅವರನ್ನು ಕಲಾವಿದರನ್ನು ಗೌರವಿಸಬೇಕು, ಅದು ನಮ್ಮ ಕರ್ತವ್ಯ ಕೂಡ. ಗಾನ ಭಾರತೀಯ ಅಧ್ಯಕ್ಷರಾದಂಥ ಶ್ರೀ HR ಸುಂದರೇಶನ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ತೀನಿ. ಹಾಗೆ ಇಂದಿನ ಪ್ರಾಯೋಜಕರಾದಂಥ ಶ್ರೀ BS ರಾಘವೇಂದ್ರ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ಆಯ್ಕೆ ಮಾಡ್ತೀನಿ. ರಾಘವೇಂದ್ರ ಅವರು ದಯಮಾಡಿ ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಬಗ್ಗೆ ನಾವು ಏನು ಮಾತಾಡಬೇಕಾಗಿಲ್ಲ, ಜನ ಹೇಗಿದ್ದಾರೆ ನೋಡೇ ಗೊತ್ತಾಗುತ್ತೆ. ಅದ್ಭುತವಾದ ಕಾರ್ಯಕ್ರಮ. ಒಂದು 2 ಪ್ರಕಟಣೆಗಳಿವೆ, ಅದನ್ನು ಕೇಳ್ತೀನಿ. ನಾಳೆ ದಿನ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಸಭಾಂಗಣದಲ್ಲಿ ನಡೀತಾ ಇದೆ. ವೆಂಕಟ ಯಶಸ್ವಿ ಕಬ್ಬೇಕೋಡು ಮತ್ತು ವಿಜೇತ ಸುಬ್ರಹ್ಮಣ್ಯ ಕಬ್ಬೇಕೋಡು ಇವರು ಮಂಗಳೂರಿನಿಂದ ಬಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ B.Ed ಇವುಗಳ ಇದರ ಗಾಯನ ನಡೆಸ್ಕೊಡ್ತಾ ಇದ್ದಾರೆ. ಭಾಳ ಅದ್ಭುತವಾದ ವಿದ್ಯಾರ್ಥಿ, ಇನ್ನು ಸಣ್ಣ ಹುಡುಗರು, ತುಂಬ ಚೆನ್ನಾಗಿದೆ. ಅದಕ್ಕೆ ವೈಲಿನ್ನಲ್ಲಿ ರೂಪನ್ಗುಡಿ ರತ್ನತೇಜ ಅವರು ಮತ್ತು ಮೃದಂಗದಲ್ಲಿ ಶುಭಾಂಗ್ ಸಾಮಗ ಅವರು ಕೂಡ ಅದಕ್ಕೆ ಮೃದಂಗದಲ್ಲಿ ಸಾಥನ್ನು ಕೊಡ್ತಿದ್ದಾರೆ. ದಯಮಾಡಿ ಹೀಗೆ ಒಂದು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಆಮೇಲೆ ನಾಳೆ ಭಾನುವಾರ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ, ಅದು ಗಾನ ಭಾರತೀಯದು ಸಭಾಂಗಣದಲ್ಲಿ, ನಮ್ಮ ರಮಾಭವಿ ಸಭಾಂಗಣದಲ್ಲಿ ಆಗ್ತಾ ಇದೆ. ದೇವಗೀತನ್ ಟ್ರಸ್ಟ್ ಅವರ ಕಡೆಯಿಂದ TM ಕೃಷ್ಣನ್ ಅವರ ಗಾಯ, ಅದು ಬೆಳಗ್ಗೆ 10:00 ಇರ್ತದೆ. 10:00 ಭಾಳ ಅದ್ಭುತವಾದ ಕಾರ್ಯಕ್ರಮ. ಅದಕ್ಕೂ ಹೀಗೆ ಜನಗಳು ಬರಬೇಕು, ಕಲಾವಿದರು ಅಂತ, ಕಲಾರಸಿಕರು ಅಂತ ಕೇಳ್ಕೊತೀನಿ. ಮತ್ತು ಭಾನುವಾರ ಸಂಜೆ ಮೈಸೂರಿನ ಪರಂಪರೆ, ಅವರೀಗ ನಾದಬ್ರಹ್ಮದಲ್ಲಿ 1 ವಾರ ಕಾಲ ಮಹಾಬ್ರಾಹ್ಮಣದ ಒಂದು ಇದನ್ನು ಕಾವ್ಯವಾಚನವನ್ನು ಮಾಡಿಸ್ತಾ ಇದ್ದಾರೆ. ಅದರ ನೃತ್ಯ ರೂಪಕವನ್ನು ನಮ್ಮ ರಮಾಭವಿ ಕಲಾವೇದಿಕೆಯಲ್ಲಿ ಭಾನುವಾರ ಸಂಜೆ 6 ಗಂಟೆಗೆ ನಡೆಸ್ಕೊಂಡಿದ್ದಾರೆ. ಪರಿಕಲ್ಪನೆ ಹಾಗೂ ಕೃತಿ ರಚನೆ ಡಾಕ್ಟರ್ ಜ್ಯೋತಿ ಶಂಕರ್, ಪ್ರಸ್ತುತಿ ಶ್ರೀ ಸಂದೇಶ್ ಭಾರ್ಗವ್ ಮತ್ತು ಶಿಷ್ಯ ವೃಂದ ಇವರಿಂದ ಪ್ರತಿಷ್ಠಾನದಿಂದ. ದಯಮಾಡಿ ಕಲಾರಸಿಕರು ಬಂದು ಎಲ್ಲರಿಗೂ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಇನ್ನೊಂದು 2 ಕೃತಿಗಳೊಂದಿಗೆ ಇದು ಸಮಾಪ್ತಗೊಳ್ಳಲಿದೆ. ದಯವಿಟ್ಟು ಸಹಕರಿಸಿ. ನಮಸ್ಕಾರ. ಚಂದ